ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಅದರಲ್ಲೂ ವಿಶೇಷವಾಗಿ ಕನ್ನಡ ಚಿತ್ರಪ್ರೇಮಿಗಳೇ, ಒಂದು ಕನ್ನಡ ಸಿನಿಮಾ ನಿರ್ಮಾಣ ಆಗಬೇಕು ಅಂದರೆ ಅದರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ನಿಜವಾಗಿ ಅದನ್ನು ನೋಡಿರೋರು ಮಾತ್ರ ಗೊತ್ತಾಗುತ್ತೆ. ಯಾಕೆಂದರೆ ನಾನು ಮೂರ್ತಿ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮಗನ ಒಂದು ಆಸೆಯನ್ನ ಸಿನಿಮಾವನ್ನಾಗಿ ಮಾಡ್ತಕ್ಕಂಥ ಒಂದು ತಂದೆಯ ಪ್ರಯತ್ನ ಇದೆಯಲ್ಲ, ನಿಜವಾಗಿ ಅವ್ರದ್ದೇ ಒಂದು ಸ್ಟೋರಿ ಹಾಕೊಂಡು ಫಿಲಮ್ ತೆಗಿಬೋದು, ಅಷ್ಟು ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಅದು ನನಗೆ ಗೊತ್ತು. ಈ ವಿಷಯದಲ್ಲಿ ಏನು ನಾನ್ ಪೋಲಿ ಇದೆಯಾ, ಇದರಲ್ಲಿ ಯಶವಂತ್ ಅವರ ಒಂದು ಸಾಹಸವನ್ನು ನಿಜವಾಗಿ ಮೆಚ್ಚಬೇಕು. ಯಾಕೆಂದರೆ ಅವ್ರದೇ ಕತೆ, ಅವ್ರದೇ ನಿರ್ದೇಶನ, ಅವರೇ ನಾಯಕ ನಟ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಉಪೇಂದ್ರರವರು, ಕಾಶಿನಾಥ್ರವರು ಆ ಒಂದು ಸಾಲಿನಲ್ಲಿ ನಮ್ಮ ಯಶವಂತ್ ನಿಜವಾಗಿ ನಿಲ್ತಾರೆ. ಈ ಒಂದು ಸಾಂಗ್ಗಳನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಅನ್ಸ್ಬಿಡ್ತು, ಈಗಾಗಲೇ ಅವರು ನಿಜವಾಗಿ ಗೆದ್ದಿದ್ದಾರೆ ಅಂತ ಅನ್ಸುತ್ತೆ ನನಗಾದ್ರು. ನಾನು ಕೂಡ ಹವ್ಯಾಸಿ ಕಲಾವಿದ. ಚಲನಚಿತ್ರಗಳು, ಧಾರಾವಾಹಿಗಳು, ನಾಟಕ ಈ ರೀತಿ ನಾವು ಬಿಡುವು ಸಿಕ್ಕಾಗ ನಾವು ಅಭಿನಯಿಸ್ತೇವೆ. ಅದು ನಿಜವಾಗಿ ಅವರ ಒಂದು ಈ ಸಾಂಗ್ಗಳು ನೋಡ್ತಾ ಇದ್ರೆ ಎಷ್ಟು ಹಲವಾರು ಸಿನಿಮಾಗಳನ್ನ ಮಾಡಿರ್ತಕ್ಕಂಥ ಒಂದು ಅನುಭವ ಅವ್ರಲ್ಲಿ ಕಾಣ್ತಾ ಇದೆ. ನಿಜವಾಗಿ ಸಾಂಗ್ಗಳು ನಮ್ಮ ನಾವು ಇಂದಿನ 90s ಅಲ್ಲಿ ಅಥವಾ 80s ಅಲ್ಲಿ ನೋಡ್ತಾ ಇದ್ವಿ, ಆ ರೀತಿ ಸಾಂಗ್ಗಳಿಗಿಂತ ಹೆಚ್ಚಾಗಿ ಇವತ್ತಿನ ಹುಡುಗರು, ಯುವ ಜನಾಂಗ ಏನಿದೆ ಅವರ ಒಂದು ಮನಸ್ಸನ್ನು ಮುಟ್ಟತಕ್ಕಂಥ ಸಾಂಗನ್ನು ಮಾಡಿದ್ದಾರೆ. ನಿಜವಾಗಿಯೂ ಇದು ಅಪ್ರಿಷಿಯೇಟ್ ಮಾಡುವಂಥ ವಿಷಯ. ಇದು ಅವರಿಗೆ ಯಶಸ್ಸಾಗಲಿ. ಅವ್ರು ಆಲ್ರೆಡಿ ಅವ್ರ ಹೆಸರಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಯಶ ಅನ್ನೋದು ಸೇರ್ಕೊಂಡ್ಬಿಟ್ಟಿದೆ. ಖಂಡಿತ ಅವರಿಗೆ ಯಶಸ್ಸು ಸಿಗಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿರ್ಮಾಪಕರು ಮೂರ್ತಿಯವರ ಒಂದು ನಿಜವಾಗಿ ಅವರ ಪ್ರಯತ್ನ ಮೆಚ್ಚಬೇಕು. ಯಾಕೆಂದ್ರೆ ಹಿಂದೆ ನಾವೆಲ್ಲ ಕೇಳಿದೀವಿ, 50 ವರ್ಷಗಳ ಹಿಂದೆ, ನೀವೆಲ್ಲ ಇಲ್ಲಿ ಯಾರು ತುಂಬಾ ಹಳಬರು ಕಮ್ಮಿ, ಎಲ್ಲ ಯುವಕರು ಇದ್ದೀರಿ. ಒಂದು ಗಾದೆ ಇತ್ತು, ನಾಟಕ ಆಡಿಸೋನ್ ಮನೆಯಲ್ಲಿ ಬಾವಿ ತೋಡ್ಸೋನ್ ಮನೆಯಲ್ಲಿ ಏನೂ ಇರೋದಿಲ್ಲ ಅಂತ. ಅಷ್ಟು ತಮ್ಮ ಜೀವನವನ್ನ ಕಲೆಗೆ ಅರ್ಪಣೆ ಮಾಡ್ಕೊತಾ ಇದ್ರು ನಾಟಕ ಆಡಿಸೋರು. ಇವತ್ತು ಒಂದು ಸಿನಿಮಾ ತೆಗಿಬೇಕು ಅಂತಂದ್ರೆ ನಿಜವಾಗಿ ಅದನ್ನ ನಾನು ಮತ್ತೆ ಒತ್ತಿ ಹೇಳ್ತೀನಿ, ಆ ಮೂರ್ತಿಯವರ ಪರಿಶ್ರಮ, ಅವರ ಮೊದಲ ದಿನದಿಂದಲೂ ಅವ್ರು ನನ್ನ ಜೊತೆ ಹಂಚಿಕೊಂಡಿದ್ದಾರೆ. ಆ ಒಂದು ಫೈನಾನ್ಷಿಯಲ್ ಕಮಿಟ್ಮೆಂಟ್ ಇರ್ಬೋದು, ಅವರ ಒಂದು ಸಂಕಟ, ಆ ಒಂದು ಪ್ರಯತ್ನ ನಿಜವಾಗಿಯೂ ಇಟ್ಸ್ ರಿಯಲಿ ಅಪ್ರಿಷಿಯೇಟ್ ಮಾಡುವಂಥದ್ದು. ಯಾಕೆಂದ್ರೆ ಅವರು ಹಲವಾರು ಸಾವಿರಾರು ಜನ ಕಾರ್ಮಿಕರಿಗೆ ಒಂದು ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಕೂಡ ಮಗನ ಕನಸನ್ನ ಕಟ್ಟಿ ಅದನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಜವಾಗಿ ಆ ತಂದೆಗೆ ನಾನು ಹ್ಯಾಟ್ಸಪ್ ಹೇಳ್ತಾ, ಯಶವಂತ್ ಅವರಿಗೆ ನಿಜವಾಗಿಯೂ ಸಕ್ಸಸ್ ಆಗಲಿ. ಯಾಕೆಂದ್ರೆ ಇವತ್ತು ಹಾಡುಗಳು ತುಂಬಾ ಚೆನ್ನಾಗಿದೆ. ಅವ್ರನ್ನ ಹೊಗಳಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳೋದಲ್ಲ. ನೆನ್ನೆ ತಾನೇ ಒಂದು ಹೊಸ ಸಿನಿಮಾ ಅದರಲ್ಲೂ ನೋಡ್ಕೊಂಡ್ ಬಂದ್ವಿ. ಕೆಲವು ಸಿನಿಮಾಗಳಿಗೆ ತಾಳೆ ಮಾಡ್ಕೊಂಡಾಗ ಯಶಸ್ ಅವರ ಒಂದು ಅನುಭವ ಆ ಸಾಂಗಲ್ಲಿ ಎದ್ದು ಕಾಣ್ತಾ ಇದೆ. ನಿಜವಾಗಿಯೂ ಅವ್ರಿಗೆ ಅಭಿನಂದನೆ.